ಹೇಳಿಲ್ಲ, ಮತ್ತೊಂದೇನು ಹೇಳಿಲ್ಲ ನನಗ. ಕೊಡ ಎತ್ತು ಬಾಪ. ಗೌಳಗಿತ್ತಿ ಚೇಚೆ, ನಾ ಕೊಡ ಗಿಡ ಎತ್ತವಲ್ಲ, ನಿನ್ನ ಕೊಡ ನೀ ಎತ್ಕೊಂಡು ಹೊತ್ಕೊಂಡು ಹೋಗಲ್ಲ. ಸಿಟ್ಟಿಗೆ ಬಂದಳು ಗೌಳಗಿತ್ತಿ. ಇಟ್ಟು ಅನ್ಕೋತ ಭಗವಂತ ಹೋಗಿಬಿಟ್ಟ. ಹಂಗರೆ ಮಾಡಿ ಹಿಂಗರೆ ಮಾಡಿ ಗೌಳಗಿತ್ತಿ ಏನು ಮಾಡ್ದಳ ಅಂದ್ರೆ ತನ್ನ ಕೊಡ ಹೆಣ್ಣು ಮಗಳು ಹೊತ್ತುಕೊಂಡಳು. ನಡ್ಕೊಂತ 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 ಮನೆಗೆ ಬಂದಳು. ಬರುವುದ್ರೊಳಗ ಬಾಕಲಾಗ ಬರತ ಪಾದಾರ್ಪಣೆ ಮಾಡ್ತಾ ಇದ್ಳು. ಭಗವಂತ ಮನೆಗೆ ಅದಾನೆ ಕೃಷ್ಣ. ಆಕಿ ಒಳಗೆ ಬರ್ತಾಳ ಹೆಣ್ಣು ಮಗಳು. ಪರಮಾತ್ಮ ಕೊಡ ಇಳಿಸ್ಲಿಕ್ಕೆ ಹೋಗ್ತಾನ. ಗೌಳಿಗೆತ್ತಿ ಸಿಟ್ಟಿಗೆ ಬಂದಳು. ಇಳಿಸೋದು ಹೆಂಗಾರೆ ಮಾಡಿ ಭಗವಂತ ಈ ಕೊಡ ಕೆಲಿನಾಗಿನ ತಗೊಂಡು ತೆಳಗೆ ಇಳಿಸೋದಾಗಿಟ್ಟ. ಹೆಣ್ಣು ಮಗಳು ಬೈತಾಳೆ, ಏನು ಕಪಟಧಾರಿ ಅದೀಯ ನೀನು, ಎಷ್ಟು ಸಣ್ಣವಿದಟ್ಟು ಬೆರಿಕೆದಿ ನೀನು ಅಂತ. ಯಾಕಮ್ಮ ಕೇಳ. ಕೊಡ ಎತ್ತು ಬಾ ಅಂದೆ, ಎತ್ತಲಿಲ್ಲ. ಈಗ ಬೆಣ್ಣಿ ತಿನ್ನು ಚಟ ಆಗಿದೆ ನಿನಗ, ಅದಕ್ಕೆ ಇಳುವಾಕ ಬಂದೆ ಅಂತ ಕೇಳ. ಅಮ್ಮ ಹಂಗ ಅನ್ಬೇಡ ನನಗೆ. ಮತ್ತೆ ಹಂಗ ಅಲ್ಲಿ ಎತ್ತಲಿಲ್ಲ, ಈಗ ಇಳುವಾಕ ಬಂದಿ. ಪುಣ್ಯಾತ್ಮರೇ, ನನ್ನ ಭಗವಂತ ಒಂದು ಮಾತು ಹೇಳಿದಾನೆ, ಬಹಳ ಕಿಮ್ಮತ್ತಿನ ಮಾತ. ಏನ್ ಹೇಳಿದಾನೆಪ್ಪ ಅಂತ ಕೇಳಿದ್ರ, ಗೌಳಿಗಿತ್ತಿ ಅಂದಳು ಅಲ್ಲಿ ಎತ್ತಿಲ್ಲ, ಇಲ್ಲಿ ಬೆಣ್ಣಿ ತಿನ್ನು ಚಟ ಸಂಬಂಧ, ಬೆಣ್ಣಿ ತಿನ್ನು ಸಂಬಂಧ ಇಲ್ಲಿ ಇಳುವಾಕ ಬಂದಿ ಅಂತೇಳಿ ಶಿಫ್ಟ್ ಮಾಡ್ತಾಳೆ. ಭಗವಂತ ಹೇಳ್ತಾನೆ, ಅಮ್ಮ ನಂದು ಭಾರ, ನನ್ನ ಹೃದಯ ನಾ ಹೆಂಗಿದೆಯಪ್ಪ ಅಂತ ಕೇಳಿದ್ರ, ಭಾರ ಹೊರಸಾವಲ್ಲ, ನಾ ಭಾರ ಇಳುವಾವದಿನೇ ತಂದ ಭಗವಂತ. ಇಳುವಾವದಿನೇ ತಂದ. ಹಳಗ ಚೇಚೆ ಭಗವಂತ ಕೃಷ್ಣ ಕೃಷ್ಣ ಕೃಷ್ಣ, ನಿನ್ನ ಲೀಲೆ ಅಗಾದಪ್ಪ, ನೀ ಹೆಚ್ಚಿನವದಿ. ನಿನ್ನ ಲೀಲೆ ಅಗಾದಿದೆಯಪ್ಪ, ನೀ ಹೆಚ್ಚಿನವಿದಿ. ಗೊತ್ತಾಗ್ಲಿಲ್ಲಪ್ಪ ನನಗೆ, ಗೊತ್ತಾಗ್ಲಿಲ್ಲ ಅಂತೇಳಿ ಕಾಲಿಗೆ ಬಿದ್ದಳು. ಕಾಲಿಗೆ ಬಿದ್ದ ಕೂಡಲೇ ಕೃಷ್ಣ ಆಶೀರ್ವಾದ ಮಾಡ, ಆಶೀರ್ವಾದ ಮಾಡ. ಅದಕ್ಕೆ ಹೇಳೋದು ಈ ದೃಷ್ಟಾಂತ ಮಹಾಭಾರತದ ರಾಮಾಯಣ ಯಾಕೆ ಬಳಸ್ದೆಯಪ್ಪ ಅಂತ ಕೇಳಿದ್ರ, ನಿಮ್ಮ ಪ್ರಪಂಚದ ಭಾರ ನೀವು ಹೊರ ಮಾಡ್ರಿ. ವ್ಯವಹಾರ ಇದೆ, ಕೊಡೋದು ತಗೊಳ್ಳೋದು, ಹೊಲಕ್ಕೆ ಹೋಗೋದು ಬರೋದು, ಬಿತ್ತಣ ಮಾಡೋದು ವ್ಯವಹಾರ ಇದೆ, ಮಾಡಬೇಕಾಗಿದೆ. ಕಾಯಕವೇ ಕೈಲಾಸಿದೆ. ಇದು ಕಾಯಕ್ಕಿದೆ, ಮಾಡ್ರಿ. ಇಲ್ಲ ನಂಗಿಲ್ಲ ಅಪೇಕ್ಷಾ, ಫಲದ ಅಪೇಕ್ಷಾ ಮಾಡಬೇಡ್ರಿ. ಭಾರ ಹ್ಯಾಂಗ ಇಳುವಾವ ಗೌಳಿಗಿತ್ತಿದ ಹೆಣ್ಣು ಮಗಳದು ಭಾರ ಇಳುವವನ ಅಧೀನತ ತಂದಲ್ಲ ಭಗವಂತ. ಅಗಚೀರ್ತ ಪುಣ್ಯಾತ್ಮರಿಗೆ ಒಂದು ಮಾತು ಹೇಳ್ತಾ ಇದ್ದೀರಿ, ನಿಮ್ಮ ಪ್ರಪಂಚದ ಎಷ್ಟೇ ಭಾರ ಇರಲಿ ಇಳುವಾಕ ಗದ್ದಿಗೆ ಸಮರ್ಥಿದೆ. ಪುಣ್ಯಾತ್ಮರೇ ನೆನಪಿಟ್ಕೋಬೇಡ. ಅದಕ್ಕೆ ಎಲ್ಲರೂ ತನಮನದಿಂದ ಗುರುವಿಗೆ ಸಮರ್ಪಣೆ. ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು. ಎಲ್ಲರೂ ಈ ಜಾತ್ರೆಗಳಾಗಬೇಕಾದ ಸುಮ್ಮಾಗ್ತವೆ, ಆಗಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಎಲ್ಲರ ಸಹಾಯ ಸಹಕಾರ, ಕೈ ಹನಿ ಹನಿ ಕೂಡಿದ್ರ ಹಳ್ಳಂತೆ, ತೆನಿ ತೆನಿ ಕೂಡಿದ್ರ ರಾಶಂತೆ. ಈ ನಾವು ಅರಿಕೇರಿ ಮಟ್ಟಕ್ಕೆ ಅಪ್ಪಗಳು ಬರ್ತಾರೆ. ನನಗ ಅವ್ರಿಗೆ ಬಿಡ್ಲಾರ್ದಾಗ ಒಂದು ಯಾರು ರೆವಾಜಿದ್ದ ಗಂಟು ಹಾಕ್ಯಾನ. ಅದು ಗಂಟು ಉಚ್ಚಕ್ಕೆ ಸಾಧ್ಯನೇ ಇಲ್ಲ. ವರ್ಷಕ್ಕೊಮ್ಮೆ ಅವ್ರು ಅಲ್ಲಿ ಬರ್ತಾರ, ನಂಗೊಮ್ಮೆ ಇಲ್ಲಿ, ನಂಗೆ ಇಲ್ಲಿ, ಒಮ್ಮೆ ಇಲ್ಲಿ ಬರ್ಬೇಕು. ನಾವು ಯಾಕೆ ಓಡಿ ಬರ್ತೀವಿ ಪುಣ್ಯಾತ್ಮರಿ ಇಲ್ಲಿಗತ್ತಂದ್ರೆ, ಆ ಗದ್ದಿಗೆ ಒಳಗಿರ್ತಕ್ಕಂಥ ತಾಕತ, ಅಪ್ಪುಗಳಲ್ಲಿ ಇರ್ತಕ್ಕಂಥ ಪ್ರೀತಿ, ಅದಕ್ಕೆ ನಾವು ಓಡಿ ಬರ್ತೀವಿ. ಗುಡ್ಡ ಬಿಟ್ಟು ಮಠ ಬಿಟ್ಟು ಪುಣ್ಯಾತ್ಮರ. ಅದಕ್ಕೆ ತನ ನಿನ್ನದು, ಮನ ನಿನ್ನದು, ಧನ ನಿನ್ನದು. ಎಲ್ಲರ ಕೈಗೂಡಿಸಿದಾಗ ಇಂಥ ಜಾತ್ರೆಗಳು ಆಗ್ತಾವ ಪುಣ್ಯಾತ್ಮರೇ. ಅಲ್ಲಿ ಮಹಾಮಠಕ್ಕೆ, ಶ್ರೀಮಠಕ್ಕೆ, ಮುಮ್ಮೆಟ್ಟು ಗುಡ್ಡಕ್ಕೆ, ಸರೂರಿಗೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗದ ಇವು. ಹೆಂಗ ಮಕಣಾಪುರ ಗುರುಪೀಠ ನಮ್ಮದು, ಮುಮ್ಮೆಟ್ಟು ಗುಡ್ಡ ಮೂಲ ಸ್ಥಾನ, ಸರೂರ ಗುರುಪೀಠ.
ಇವು ಹ್ಯಾಂಗಿದಾವೆ ಅಂತ ಕೇಳಿದ್ರೆ ಭಂಡಾರದ ಪರಂಪರೆಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗಿದ್ದಾವೆ. ಇದಕ್ಕೆ ಬಿಟ್ಟು ಅದು ಇಲ್ಲ, ಅದಕ್ಕೆ ಬಿಟ್ಟು ಇದು ಇಲ್ಲ. ಆದಿ ಅನಾದಿ ಕಾಲ ಹಿಡಿದು ಬಂದಿದ್ದಾವೆ, ಈಗಿನ ಹಿಡಿದಲ್ಲ. ಅದು ಬಿಡಕ್ ಸಾಧ್ಯ ಇಲ್ಲ. ಪುಣ್ಯ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಚಟ್ಟಿ ಅಮಾವಾಸ್ಯೆ ಗುಡ್ಡದಾಗೆ 10 ಲಕ್ಷ ಜನ ಸೇರ್ತಾರೆ. ಅಪ್ಪಗಳು ಬರ್ತಾರೆ. ಎರಡನೇ ಜಾತ್ರೆ ಆಗ್ತದೆ ಮದಗೊಂಡು ಗುರುಗಳದು, ಹಳ್ಯಾಗೂ ಬರ್ತಾರೆ. ಅದಕ್ಕೆ ನಮಗ ಅವರಿಗೆ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ ಅನನ್ಯ ಭಾವ, ಅನನ್ಯ ಪ್ರೀತಿ ಸಂಬಂಧ ಇದೆ ಅಂತೇಳಿ ಪುಣ್ಯಾತ್ಮರೇ ಅದಕ್ಕೆ ನಾವು ಕೂಡಿದಾಗಿದೆ. ಪುಣ್ಯಾತ್ಮರೇ ಇಲ್ಲಿ ಅದಕ್ಕೆ ತನು ನಿನ್ನದು ಮನ ನಿನ್ನದು ಆಗಲೊಂದು ಮಾತು ಹೇಳಿದೆಲ್ಲ. ಮತ್ತೊಂದು ಇಲ್ಲಿ ಕವಿಗಳೊಂದು ಪದ್ಯವನ್ನು ಬರೆದಿದ್ದಾರೆ ಮದಗೊಂಡ ಮಹಾರಾಜರು. ಏನು